ಈಗಾಗಲೇ ನಾನು ಹೇಳ್ತಾ ಇರೋ ಪ್ರಕಾರ ನಾರಾಯಣ ಗುರುಗಳು 19ನೇ ಶತಮಾನದಲ್ಲಿ ಒಬ್ಬ ಸಮಾಜ ಸುಧಾರಕರಾಗಿ ಕೇರಳ ರಾಜ್ಯದಲ್ಲಿ ಹುಟ್ಟಿ ಬಹಳಷ್ಟು ಸಮಾಜ ಸುಧಾರಣಾ ಕಾರ್ಯಗಳ ಮೂಲಕ ನಮ್ಮೆಲ್ಲರಿಗೂ ಕೂಡ ಹಿಂದುಳಿಯುವ ವರ್ಗಗಳಿಗೆ ಒಂದು ಆಶಾಕಿರಣವಾಗಿ ಆ ಸಂದರ್ಭದಲ್ಲಿ ಪರಿಚಿತರಾದಂಥವರು. ಅವರ ತತ್ವಗಳನ್ನು ನೆನಪಿಸಿಕೊಳ್ಳಬೇಕು, ಅವರ ತತ್ವಗಳು ಆಚರಣೆಗೆ ಬರಬೇಕು ಎನ್ನುವ ಉದ್ದೇಶದಿಂದ ಈಗದು ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆಗೊಳ್ತಾ ಇದೆ. ಅಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ದಿನ ಭಾಗಿಯಾಗಿದ್ದೀವಿ. ಆತ್ಮೀಯರೇ, ಅದು 19ನೇ ಶತಮಾನ. ಭಾರತ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ರಾಜಕೀಯ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಕಳೆದುಕೊಂಡಂತಹ ಎಲ್ಲ ಜನಾಂಗ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಧಾರ್ಮಿಕ ಆಚರಣೆಗಳ ಮೂಲಕ ಬಹಳಷ್ಟು ಕಡೆ ಒಂದು ಸಾಮಾಜಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಜನರಿಗೆ ಒಂದು ರೀತಿ ಎಲ್ಲರೂ ಕೂಡ ಅಸ್ಪೃಶ್ಯತೆ, ಒಂದು ಕಡೆ ಜಾತಿ ಪದ್ಧತಿ, ಒಂದು ಕಡೆ ಸತಿ ಸಹಗಮನ ಪದ್ಧತಿ, ಒಂದು ಕಡೆ ಸಂಪೂರ್ಣವಾಗಿ ಅವರಿಗೆ ಸಿಗಬೇಕಾದಂತಹ ಒಂದು ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತದೆ. ಇದೆಲ್ಲದನ್ನು ಕೂಡ ಬೇಸತ್ತಂತಹ ಒಂದು ಕಾಲ ಅದು. ಆ ಸಂದರ್ಭದಲ್ಲಿ ಒಂದು ಮೌಢ್ಯವನ್ನು ಅಲ್ಲಿ ವಿಶೇಷವಾಗಿ ಕೇರಳದ ಒಂದು ಪ್ರದೇಶದಲ್ಲಿರುವಂತಹ ಮೌಢ್ಯವನ್ನು ತಿಳಿ ಹೇಳಿ ಅಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಬಂದಂತಹ ಒಂದು ಬೆಳಕು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಆ ಸಂದರ್ಭದಲ್ಲಿ ಕೇರಳ ಪ್ರಾಂತ್ಯದಲ್ಲಿ ಎರಡು ಮುಖ್ಯವಾದಂತಹ ಜನಸಂಖ್ಯೆ ಆಧಾರದ ಮೇಲೆ ಒಂದು ಜನಾಂಗ ಇತ್ತು. ಒಂದು ಈಳವರು, ಇನ್ನೊಂದು ನಾಯರರು ಅನ್ನುವಂತಹ ಒಂದು ಜನಾಂಗ. ನಾಯರರು ಅನ್ನುವಂಥವರು ಆ ಸಂದರ್ಭದಲ್ಲಿ ವರ್ಣೀಯರು ಅಂತ ಹೇಳಿ ಗುರುತಿಸಿಕೊಳ್ತಾರೆ. ಆದರೆ ಅವರ ಜೊತೆಗೆ ಇದ್ದಂತಹ ಈಳವ ಸಮಾಜ ಮಾತ್ರ ಅವರು ಅಸ್ಪೃಶ್ಯರು ಅನ್ನುವಂತಹ ಒಂದು ರೀತಿಯಲ್ಲಿ ಅವರನ್ನು ಬಿಂಬಿಸಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ಒಂದು ಸಮಾಜದಲ್ಲಿ ಬದುಕುವುದು ಬಹಳಷ್ಟು ರೀತಿಯಿಂದ ಕಷ್ಟ ಕೂಡ ಆಗಿರುತ್ತೆ. ಇನ್ನು ಈ ಜನಸಂಖ್ಯೆಯ ಆಧಾರದಲ್ಲಿ ತುಂಬ ಕಡಿಮೆ ಇರುವಂತಹ ಅಲ್ಪಸಂಖ್ಯಾತ ಒಂದು ಜನಾಂಗ ಇರುತ್ತೆ. ನಂಬೂದರಿ ಬ್ರಾಹ್ಮಣ ಜನಾಂಗ ಅಂತ ಹೇಳಿ ಅವರು ಕರೀತಾರೆ. ಆ ಜನಾಂಗ ಸೃಷ್ಟಿಸಿದಂತಹ ಬಹಳಷ್ಟು ಧಾರ್ಮಿಕ ಕಟ್ಟುಪಾಡುಗಳು ಅದು ಉಳಿದೆಲ್ಲರಿಗೂ ಕೂಡ ಇರುವಂತಹ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಒಂದು ಕೆಲಸ ಆ ಸಂದರ್ಭದಲ್ಲಿ ಆಗುತ್ತೆ. ಎಷ್ಟರ ಮಟ್ಟಿಗೆ ಆ ಸಂದರ್ಭದಲ್ಲಿ ಜಾತೀಯತೆ ಬೇರಿರುತ್ತೆ, ಅಸ್ಪೃಶ್ಯತೆ ಬೇರಿರುತ್ತೆ ಅಂತಂದ್ರೆ, ಈ ಕೆಳವರ್ಗ ಅಂತ ಏನು ಕರೆಸಿಕೊಳ್ತಾರೋ, ಕೆಳವರ್ಗ ಅಂತ ಹೇಳಿ ಮೇಲ್ವರ್ಗ ಅಂತ ಹೇಳಿಕೊಳ್ಳುವವರ ಜೊತೆಗೆ ಕರೆಸಿಕೊಳ್ತಾರೋ, ಅಸ್ಪೃಶ್ಯತೆಗೆ ಒಳಗಾಗ್ತಾರೋ ಅಂತಹ ಸಮಾಜದ ಹೆಣ್ಣು ಮಕ್ಕಳು, ನಾವಿವತ್ತು ವಿಚಾರ ಮಾಡಬೇಕು ಎಷ್ಟು ಕಠಿಣ ಪರಿಸ್ಥಿತಿ ಅಂತಂದ್ರೆ, ಅಂತಹ ಸಮಾಜದ ಹೆಣ್ಣು ಮಕ್ಕಳು ತಮ್ಮ ಎದೆಯ ಮೇಲೆ ಬಟ್ಟೆಯನ್ನು ಧರಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಅಷ್ಟೊಂದು ಕಠಿಣವಾದಂತಹ ನಿಯಮ ಆ ಸಂದರ್ಭದಲ್ಲಿ ಜಾರಿ ಇದ್ದಂತಹದ್ದು. ಇನ್ನೊಂದು ಬಹಳಷ್ಟು ಕಠಿಣವಾದಂತಹ ತೆರಿಗೆ ಪದ್ಧತಿ, ದೇಹದ ಅಂಗಾಂಗಗಳ ಮೇಲೆ ತೆರಿಗೆ ಇರುವಂತಹದ್ದು, ವಿವಾಹಗಳ ಮೇಲೆ ತೆರಿಗೆ ಇರುವಂತಹದ್ದು, ತಲೇಕರ ಅನ್ನುವಂತಹ ಒಂದು ಪದ್ಧತಿ. ಇನ್ನೊಂದು ಕಡೆ ಬಹಳಷ್ಟು ವಿಚಿತ್ರ ಅಂತಂದ್ರೆ, ಒಬ್ಬ ಮಗುವಿಗೆ ಹಾಲು ಉಣಿಸುವಂತಹ ತಾಯಿ ಕೂಡ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು ಅನ್ನುವಂತಹ ನಿಯಮ ಆ ಸಂದರ್ಭದಲ್ಲಿ ಇತ್ತು. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆರಾಧಿಸುವಂತಹ ಸ್ವಾಮಿ ವಿವೇಕಾನಂದರು ಕೇರಳ ರಾಜ್ಯಕ್ಕೆ ಒಮ್ಮೆ ಸಂದರ್ಶನ ಕೊಟ್ಟಾಗ ಅವ್ರು ಹೇಳಿದಂತಹ ಮಾತು ಕೇರಳದ ಪರಿಸ್ಥಿತಿಯನ್ನು ನಮಗೆ ಒಂದು ಚಿತ್ರಣವನ್ನು ಕೊಡುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಹೀಗಿದೆ: ನಾನು ಕೇರಳ ರಾಜ್ಯಕ್ಕೆ ಸಂದರ್ಶನ ಮಾಡಿದಾಗ, ಕೇರಳ ರಾಜ್ಯವನ್ನು ನೋಡಿದಾಗ ಅದೊಂದು ಹುಚ್ಚರ ಆಸ್ಪತ್ರೆ ಹಾಗೆ ನನಗೆ ಕಾಣಿತು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇರಳದ ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೋಸ್ಕರನೇ ಸಹಾಯ ಇಲ್ಲದೆ ಬಳಲ್ತಾ ಇರುವವರಿಗೆ ಸಹಾಯಕರಾಗಿ ಬಂದಂಥವರು, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಬಂದಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಬಗ್ಗೆ, ಅವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ಇರುವ ಕಡಿಮೆ ಸಮಯದಲ್ಲೇ ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ಅವರ ಒಂದು ಜನನ ಮತ್ತು ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ನಾವು ವಿಚಾರ ಮಾಡ್ತಾ ಹೋದರೆ, ಕೇರಳ ರಾಜ್ಯದ ತಿರುವನಂತಪುರ, ಅಲ್ಲಿಂದ ಸುಮಾರು 7 ಮೈಲಿ ದೂರದಲ್ಲಿರುವಂತಹ ಚೆಂಬಳಾತಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಮಾದನ್ ಆಶಾನ್ ಅಂತ ಕರೀತಾರೆ. ಅಂದರೆ ಅವರ ತಂದೆಯವರ ಹೆಸರು ಮಾದನ್ ಅಂತ ಇತ್ತು. ಮಾದನ್ ಅವರು ನಂತರ ಶಿಕ್ಷಣ ವೃತ್ತಿಯನ್ನು ಅರಸಿದ್ರಿಂದ ಅವರಿಗೆ ಶಿಕ್ಷಣ ವೃತ್ತಿಯಲ್ಲಿ ಅವರು ಬಹಳಷ್ಟು ಸೇವೆಯನ್ನು ಮಾಡಿದ್ದಕ್ಕಾಗಿ ಮಾದನ್ ಆಶಾನ್ ಅಂತ ಕರೆದರು. ಹಾಗೆ ಮಾದನ್ ಆಶಾನ್ ಮತ್ತು ಕುಟ್ಟಿಯಮ್ಮ ಅನ್ನುವಂತಹ ದಂಪತಿಗಳ ಮಗನಾಗಿ ಈಳವ ಸಮಾಜದಲ್ಲಿ ಜನಿಸಿದಂತಹ ನಾರಾಯಣ ಗುರುಗಳು ಪ್ರಾರಂಭದಲ್ಲಿ ಎಲ್ಲರ ಪ್ರೀತಿಯಿಂದ ನಾಣಿ ಅಂತ ಹೇಳಿ ಕರೆಸಿಕೊಳ್ತಾರೆ. ಆ ಪ್ರಾರಂಭದಲ್ಲೇ ಚಿಕ್ಕ ವಯಸ್ಸಲ್ಲೇ ನಾರಾಯಣ ಗುರುಗಳಿಗೆ ಎಲ್ಲ ಅಸ್ಪೃಶ್ಯರಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಬೇರೂರಿದಂತಹ ಬಹಳಷ್ಟು ನಿಯಮಗಳ ವಿರುದ್ಧ ಸಿಡಿದೇಳುವಂತಹ ಮನೋಭಾವ ಚಿಕ್ಕ ವಯಸ್ಸಿನಲ್ಲಿ ಅವರಲ್ಲಿ ಹುಟ್ಟಿಕೊಳ್ಳುತ್ತದೆ. ಜೊತೆಗೆ
ಅಸ್ಪೃಶ್ಯತೆ ಅನ್ನುವಂಥದ್ದು ತಮ್ಮ ಮನೆಯಲ್ಲೇ ಬಹಳಷ್ಟು ಜನ ಹರಿಜನರು ಅಂತ ಹೇಳಿ ನಾವೇನು ಕರಿತೇವೆ, ಅವರನ್ನ ಈ ಈಳವ ಸಮಾಜದವರು ಯಾಕೆ ತಿರಸ್ಕರಿಸಿದ್ದನ್ನು ಕೂಡ ಅವರು ಗಮನಿಸುತ್ತಾರೆ, ಅದನ್ನು ವಿರೋಧಿಸ್ತಾರೆ ಕೂಡ. ಅಲ್ಲಿಂದನೇ ಅವರಿಗೆ ಸಮಾಜ ಮತ್ತು ಸಮಾಜದಲ್ಲಿ ಆಗಬೇಕಾದಂತಹ ಒಂದು ಕ್ರಾಂತಿಯ ಅವಶ್ಯಕತೆ ಎನ್ನುವಂಥದ್ದು ಅವರಿಗೆ ಮನಸ್ಸಲ್ಲಿ ಮೂಡುತ್ತೆ. ಅವರ ಶಿಕ್ಷಣಾಭ್ಯಾಸವನ್ನು ನಾವು ಅದನ್ನು ತಿಳಿದುಕೊಳ್ಬೇಕು ಅಂತಂದ್ರೆ ಮನೆಯಲ್ಲೇ ಅವರ ಮೊದಲ ಶಿಕ್ಷಣಾಭ್ಯಾಸ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವರ ತಂದೆಯವರು ಕೃಷಿ ವೃತ್ತಿಯಲ್ಲಿ ಇದ್ರೂ ಕೂಡ, ಅವರೊಬ್ಬ ಆಯುರ್ವೇದ ವೈದ್ಯರಾಗಿದ್ದರೂ ಕೂಡ ಸಂಸ್ಕೃತವನ್ನ ಬಹಳಷ್ಟು ಒಳ್ಳೆ ರೀತಿಯಿಂದ ಕಲಿತುಕೊಂಡಂಥವರು. ಅವರು ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳನ್ನ ಮನೆಯ ಜಗಲಿಯಲ್ಲೇ ಕೂತ್ಕೊಂಡು ಬಂದಂತಹ ಜನರಿಗೆ ಅದನ್ನ ಬೋಧನೆ ಮಾಡ್ತಾ ಇದ್ರು. ಅದನ್ನ ಕೇಳ್ತಾ ಇರುವಂತಹ ಈ ಪುಟ್ಟ ಮಗು ನಾಣಿ ಅಲ್ಲಿಯ ಆ ಮೌಲ್ಯಗಳಿಂದ ಪ್ರಭಾವಿತರಾಗ್ತಾರೆ. ರಾಮಾಯಣ ಮತ್ತು ಮಹಾಭಾರತ, ವೇದ, ಉಪನಿಷತ್ತುಗಳ ಬಹಳಷ್ಟು ಅಂಶಗಳನ್ನ ತನ್ನಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ, ಅದರ ಬಗ್ಗೆ ವೈಚಾರಿಕವಾಗಿ ಚಿಂತನೆ ಮಾಡಲಿಕ್ಕೆ ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ನಂತರ ಆ ಸಂದರ್ಭದಲ್ಲಿ ಒಬ್ಬ ಖ್ಯಾತ ಕವಿಯಾಗಿದ್ದಂತಹ ಹಾಗೂ ಜ್ಯೋತಿಷಿ ಕೂಡ ಆಗಿದ್ದಂತಹ ಶ್ರೀಯುತ ಮುತ್ತಪಿಳ್ಳೆ ಆಶಾನ್ ಅನ್ನುವಂತಹ ಒಬ್ಬ ಗುರುಗಳ ಕಡೆ ಅವರಿಗೆ ಶಿಕ್ಷಣಾಭ್ಯಾಸ ಪ್ರಾರಂಭ ಆಗ್ತದೆ. ಮಲಯಾಳಂ, ಅವರ ಮಾತೃಭಾಷೆ ಮಲಯಾಳಂ ಒಂದು ಶಿಕ್ಷಣವನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ನಂತರ ಅವರ ಮಾವ ಕೃಷ್ಣ ವೈದ್ಯರನ್ನುವರ ಕಡೆ ಸಂಸ್ಕೃತ ಅಧ್ಯಯನವನ್ನ ಮಾಡ್ತಾರೆ. ಹಾಗೆ ನಂತರ ರಾಮನ್ ಪಿಳ್ಳೆ ಆಶಾನ್ ಅನ್ನುವವರ ಬಳಿ ನಂತರದ ಅವರ ಹೆಚ್ಚಿನ ಅಧ್ಯಯನ ಪ್ರಾರಂಭ ಆಗುತ್ತೆ. ಸಂಸ್ಕೃತದಲ್ಲಿ ಪಾರಂಗತ್ಯವನ್ನು ಗಳಿಸ್ತಾರೆ, ತಮಿಳು ಭಾಷೆಯಲ್ಲಿ ಪಾರಂಗತ್ಯವನ್ನು ಗಳಿಸ್ತಾರೆ. ಕೆಲವು ವರ್ಷಗಳು ಮಾತ್ರ ಅವರಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಷ್ಟೇ ಕಡಿಮೆ ಅವಧಿಯಲ್ಲಿ ಅವರಿಗೆ ಬಂದಂತಹ ಸಂಸ್ಕೃತ ಜ್ಞಾನ, ತಮಿಳಿನಲ್ಲಿ ಅವರು ಪಡೆದಂತಹ ಜ್ಞಾನ, ಮಲಯಾಳಂನಲ್ಲಿ ಅವರು ಪಡೆದಂತಹ ಜ್ಞಾನ ನಂತರ ಏನಾಗುತ್ತೆ ಅಂತಂದ್ರೆ ಸಮಾಜದ ಬಗ್ಗೆ ನಿಜವಾದ ಒಂದು ವೈಚಾರಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ಅದು ಕಾರಣ ಆಗುತ್ತೆ. ಈ ಶಿಕ್ಷಣದ ನಂತರ ಅವರು ಮಾಡಿದಂತಹ ಮಹತ್ ಕಾರ್ಯ ಏನಂತಂದ್ರೆ ಶಿಕ್ಷಣ ಪ್ರಸಾರ ಮತ್ತು ಜ್ಞಾನ ಬೋಧೆ ಅಂತ ಹೇಳ್ತಾರೆ. ಅವರು ಪ್ರಪ್ರಥಮವಾಗಿ ಗಮನಿಸಿದ್ದೇನಂತಂದ್ರೆ ಎಲ್ಲ ಸಾಮಾಜಿಕ ಅಸಮತೋಲನ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಆಗಿರುವಂತಹದ್ದು ಎಲ್ಲರಿಂದನೂ ಕೂಡ ಕಸಿದುಕೊಂಡಂತಹ ಶೈಕ್ಷಣಿಕ ಸ್ವಾತಂತ್ರ್ಯ. ಮೊಟ್ಟ ಮೊದಲನೆಯದಾಗಿ ಕಲಿಯುವಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತ ಅನಿಸುತ್ತೆ. ಕಾರಣ ಏನು ಅಂತಂದ್ರೆ ಅದು ಈಳವ ಸಮಾಜ ಇರಬಹುದು, ಅದಕ್ಕಿಂತಹ ಕೆಳಗೆ ಇದ್ದಂತಹ ಅಸ್ಪೃಶ್ಯರು ಅಂತ ಕರೆಸಿಕೊಂಡಂತಹ, ಶೂದ್ರರು ಅಂತ ಕರೆಸಿಕೊಂಡಂತಹ ಬಹಳಷ್ಟು ಜನ ಕುಟುಂಬಗಳೇನಿತ್ತು ಅವರ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಪ್ರವೇಶ ಆ ಸಂದರ್ಭದಲ್ಲಿ ಇರಲಿಲ್ಲ 19ನೇ ಶತಮಾನದಲ್ಲಿ. ಅದಕ್ಕಾಗಿ ಅವರು ಮಾಡಿದಂತಹ ಮೊದಲ ಕೆಲಸ ಕಡಕ್ಕವೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅವರು ಮೊದಲ ಶಾಲೆಯನ್ನು ತೆರೀತಾರೆ. ಶಿಕ್ಷಣಾಭ್ಯಾಸವನ್ನ ಆ ಹಿಂದುಳಿದ ವರ್ಗದ ಮಕ್ಕಳಿಗೆ ಪ್ರಾರಂಭ ಮಾಡ್ತಾರೆ. ಅದರ ನಂತರ ಅಂಚು ತೆಂಗು ಅನ್ನುವಂತಹ ಇನ್ನೊಂದು ಪ್ರದೇಶದಲ್ಲಿ, ಕೇರಳದ ಇನ್ನೊಂದು ಪ್ರದೇಶದಲ್ಲಿ ಪುನಃ ಮತ್ತೊಂದು ಶಾಲೆಯನ್ನು ತೆರೀತಾರೆ. ಈ ಒಂದು ಸ್ಥಳದಲ್ಲಿ ಅಂಚು ತೆಂಗು ಅನ್ನುವಂಥ ಸ್ಥಳದಲ್ಲಿ ಅಲ್ಲಿ ಒಂದು ದೇವಾಲಯ ಇರುತ್ತೆ. ಅಲ್ಲಿಂದನೇ ಅವರ ಈ ಧಾರ್ಮಿಕ ಒಂದು ಪರಂಪರೆಯ ಜೊತೆಗೆ ಸಾಮಾಜಿಕ ಕ್ರಾಂತಿ ಹುಟ್ಟುಕೊಂಡಿದ್ದು ಆ ಜ್ಞಾನವೇಶ್ವರ ದೇವಾಲಯ ಅನ್ನುವಂಥದ್ದು. ಜ್ಞಾನವೇಶ್ವರ ದೇವಾಲಯಕ್ಕೆ ತಮ್ಮ ಬಿಡುವಿನ ವೇಳೆಯಲ್ಲಿ ಭೇಟಿ ಕೊಡ್ತಾ ಇರುವಂತಹ ಇವರು ಅಲ್ಲಿ ಲಭ್ಯ ಇದ್ದಂತಹ ವೇದೋಪನಿಷತ್ತುಗಳು ಹಾಗೂ ರಾಮಾಯಣ ಮಹಾಭಾರತ ಮೊದಲಾದ ಮಹಾಕಾವ್ಯಗಳ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೇವಲ ಓದುವುದು ಮಾತ್ರ ಅಲ್ಲ, ಅದನ್ನ ಬಹಳಷ್ಟು ವೈಚಾರಿಕವಾಗಿ ಪ್ರಶ್ನಿಸಿ ವಿಮರ್ಶಿಸಿ ಅದನ್ನು ಬಹಳಷ್ಟು ಜನರಿಗೆ ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಆ ಒಂದು ಜ್ಞಾನದ ಮೂಲಕ ಅವರು ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಗ್ರಂಥದ ಹೆಸರು ಇಷ್ಟ ದೇವತಾ ಅನ್ನುವಂಥದ್ದು. ಆ ಇಷ್ಟ ದೇವತಾ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರು ಬಹಳ ಮುಖ್ಯವಾದ ಒಂದು ನುಡಿಯನ್ನು ಬರೀತಾರೆ. ಅದೇನಂತಂದ್ರೆ ಎಲ್ಲ ದಾರಿಗಳು ಶಿವನ ಹೊರತಾದಂತಹ ಇತರ ಎಲ್ಲ ದಾರಿಗಳು ಅಂತಿಮವಾಗಿ ಶಿವನನ್ನೇ ತಲುಪುತ್ತವೆ ಅಂತ ಹೇಳಿ ಬರೀತಾರೆ. ಇವರ ಈ ಮಾರ್ಮಿಕ ಮಾತುಗಳನ್ನ ಬಹಳಷ್ಟು ಜನ ಸಂಪ್ರದಾಯವಾದಿಗಳು ಗಮನಿಸ್ತಾರೆ. ಅವರೆಲ್ಲರ ಅಸಹನೆಗೂ ಕೂಡ ಕಾರಣ ಆಗುತ್ತೆ. ಶಿವನನ್ನೇ ತಲುಪುತ್ತವೆ ಎಲ್ಲ ಈಗ ನಾರಾಯಣ ಗುರುಗಳ ಸಂದೇಶವನ್ನು ನೋಡ್ತಾ ಹೋದ್ರೆ ಮಾನವರೆಲ್ಲರೂ ಒಂದೇ, ಎಲ್ಲ ಬೇರೆ ಬೇರೆ ಜಾತಿ ವರ್ಣ ಅನ್ನುವಂಥದ್ದು ಎಲ್ಲ ತಪ್ಪು ಕಲ್ಪನೆ ಅನ್ನುವಂಥ ಸಂದೇಶವನ್ನ ನಾರಾಯಣ ಗುರುಗಳು ನೀಡ್ತಾರೆ. ಅದಕ್ಕೆ ಪ್ರಾರಂಭದಲ್ಲೇ ಮುನ್ನುಡಿ ಬರೆದದ್ದು ಅಲ್ಲಿ ಅಂಚು ತೆಂಗು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅವರು ಪುಸ್ತಕವನ್ನು ಬರೀತಾ ಜೊತೆಗೆ ಜ್ಞಾನ ಬೋಧನೆಯನ್ನು ಮಾಡ್ತಾ ಪ್ರಾರಂಭ ಆಗಿರುವಂತಹದ್ದು. ಇನ್ನೊಂದು ಸತ್ಯಾಗ್ರಹವನ್ನ ಇಲ್ಲಿ ನಾರಾಯಣ ಗುರುಗಳು ಸಮಾಜಕ್ಕೆ ತೆರೆದುಕೊಂಡಂತಹ ಸತ್ಯಾಗ್ರಹವನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಅಸ್ಪೃಶ್ಯತೆ ನಿವಾರಣೆಗಾಗಿ ಬಹಳಷ್ಟು ಸತ್ಯಾಗ್ರಹಗಳಾಗಿದೆ. ನಾವು ನೀವು ಎಲ್ಲ ಹಿಂದುಳಿದ ವರ್ಗದವರು, ಪ್ರತಿಯೊಂದು ಜನಾಂಗದವರು ಕೂಡ ಅದನ್ನ ಕೇಳಿದ್ದೇವೆ. ಕೇರಳದ ಕೊಟ್ಟಾಯಂ ಅನ್ನುವಂಥ ಪ್ರದೇಶದಲ್ಲಿ ಅಲ್ಲಿಗೆ ಹತ್ತಿರದ ವೈಕಂ ಅನ್ನುವಂಥಲ್ಲಿ ಒಂದು ವಿಚಿತ್ರ ಪದ್ಧತಿ ಇತ್ತು. ಅದೇನು ಅಂತಂದ್ರೆ ಅಲ್ಲಿರುವಂತಹ ಒಂದು ಶಿವ
ದೇವಾಲಯ, ಶಿವ ದೇವಾಲಯದ ಎದುರುಗಡೆ ಒಂದು ಸಾರ್ವಜನಿಕ ರಸ್ತೆ. ಆ ಸಾರ್ವಜನಿಕ ರಸ್ತೆಗೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಈಳವರು ಅಂತ ಈಳುವ ಸಮಾಜಕ್ಕೆ ಮತ್ತು ಅದಕ್ಕಿಂತ ಹಿಂದುಳಿದ ಅಂತ ಕರೆಸಿಕೊಂಡಂತಹ ಜನಾಂಗಕ್ಕೆ ಮಾತ್ರ ಅಲ್ಲಿ ಅವಕಾಶ ಇಲ್ಲ. ಅದನ್ನ ಬಹಳಷ್ಟು ಜನ ಈಳವರು ಅದನ್ನ ಪ್ರತಿಭಟಿಸ್ತಾರೆ. ಅದಕ್ಕೆ ಬಹಳಷ್ಟು ರೂಪುರೇಷೆಗಳನ್ನ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸಬೇಕು, ಇದರಿಂದ ಜಯಿಸಬೇಕು, ನಮ್ಗೆ ಯಾಕೆ ಆ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ. ಆದರೆ ಇದನ್ನ ಗಮನಿಸಿದಂತಹ ಆ ಒಂದು ಶಿವ ದೇವಾಲಯದ ಆಡಳಿತ ಮಂಡಳಿಯೇ ಅಂದಿನ ರಾಜ ವ್ಯವಸ್ಥೆ ಏನಿತ್ತು, ರಾಜರಿಗೆ ಆ ವಿಷಯವನ್ನು ಮುಟ್ಟಿಸ್ತಾರೆ. ಆ ಎಲ್ಲ ಈಳವ ಸಮಾಜದ ಅದೆಷ್ಟೋ ಜನ ಯುವಕರನ್ನ ಆ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೊಲ್ಲುತ್ತಾರೆ ಅಂತ ಹೇಳುತ್ತೆ ಇತಿಹಾಸ, ಧಾರ್ಮಿಕ ಇತಿಹಾಸ ಹಾಗೂ ಅಂದಿನ ಇತಿಹಾಸ. ಇದರಿಂದ ಬಹಳಷ್ಟು ಜನ ಇದರಿಂದ ದಂಗೆ ಹೇಳ್ತಾರೆ. ಕೊನೆಗೆ ಶಾಸನ ಸಭೆಯ ಸದಸ್ಯರಾಗಿರುವಂಥವರು ಶ್ರೀಯುತ TK ಮಾಧವನ್ ಅಂತ ಅವರು ಶಾಸನ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಾರೆ. ಆದರೆ ಆ ಧ್ವನಿಗೆ ಯಾವುದೇ ರೀತಿ ಅರ್ಥ ಸಿಗೋದಿಲ್ಲ, ಯಾವುದೇ ರೀತಿಯಾದಂಥ ಪರಿಹಾರ ಸಿಗೋದಿಲ್ಲ. ಕ್ರಮೇಣ ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಎದುರುಗಡೆ ಈ ಪ್ರಸ್ತಾಪ ಆಗುತ್ತೆ. ಅದನ್ನು ಅವರು ಕುಲಂಕುಷವಾಗಿ ವಿಚಾರ ಮಾಡಿ ಇದಕ್ಕೊಂದು ಅಸ್ಪೃಶ್ಯತೆ ನಿವಾರಣಾ ಒಂದು ಕಾಯ್ದೆಯನ್ನು ತರಬೇಕು, ಅಸ್ಪೃಶ್ಯತೆ ನಿವಾರಣಾ ಚಳುವಳಿ ಆಗಬೇಕು ಅನ್ನುವಂತಹ ಒಂದು ಹೋರಾಟವನ್ನ ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಹಾಗೂ ನಾರಾಯಣ ಗುರುಗಳ ನಿರ್ದೇಶನದಲ್ಲಿ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ವೆಲ್ಲೂರು ಅನ್ನುವಂತಹ ಒಂದು ಸ್ಥಳದಲ್ಲಿ ನಾರಾಯಣ ಗುರುಗಳ ಆಶ್ರಮ ಇರುತ್ತೆ. ಆ ಆಶ್ರಮವೇ ಈ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಗೆ ಅದೊಂದು ಮುಖ್ಯವಾದಂತಹ ಸ್ಥಳ ಅಥವಾ ಕೇಂದ್ರ ಕಚೇರಿಯ ತರ ಆಗುತ್ತೆ. ನಾರಾಯಣ ಗುರುಗಳು ಅವರ ಅನುಯಾಯಿಗಳು ಬಹಳಷ್ಟು ಜನ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದರ ಪರಿಣಾಮವಾಗಿ ಈ ವೈಕಂ ಸತ್ಯಾಗ್ರಹದ ಒಂದು ಯಶಸ್ಸು ಸಾಧ್ಯವಾಗುತ್ತೆ ಅನ್ನುವಂಥದ್ದು ಇತಿಹಾಸ. ತದನಂತರ ಇಲ್ಲಿ ಕೂಡ ಸಂಪೂರ್ಣವಾದಂತಹ ಇವರಿಗೆ ಗೆಲುವು ಸಿಗೋದಿಲ್ಲ. ಕಾರಣ ಏನು ಅಂತಂದ್ರೆ ಬಹಳಷ್ಟು ಜನ ಪುರೋಹಿತಶಾಹಿಗಳು ಅಥವಾ ಮೇಲ್ವರ್ಗದವರು ಏನು ಮಾಡ್ತಾರೆ ಅಂತಂದ್ರೆ ಕೋರ್ಟಿನ ಮೆಟ್ಟಿಲು ಇರ್ತಾರೆ. ಅವರು 1888ರಲ್ಲಿ ಒಂದು ಕಾನೂನು ಬರುತ್ತೆ. ಅದೇನು ಕಾನೂನು ಅಂತಂದ್ರೆ ಎಲ್ಲ ವರ್ಗದವರಿಗೂ ಕೂಡ ಎಲ್ಲ ರಸ್ತೆಗಳು ಅಥವಾ ಎಲ್ಲ ದಾರಿಗಳು ಕೂಡ ಅಲ್ಲಿ ಪ್ರವೇಶ ಇದೆ ಎನ್ನುವಂಥದ್ದು ಕಾನೂನು. ಆದರೆ ಆ ಕಾನೂನಿನ ವಿರುದ್ಧವಾಗಿಯೇ ಬಹಳಷ್ಟು ವರ್ಗದವರು ಹೋರಾಟವನ್ನು ಪ್ರಾರಂಭ ಮಾಡಿ ಕೊನೆಗೆ ಈ ಕಾನೂನು ಇದು ರಾಜಬೀದಿಗೆ ಮಾತ್ರ ಅನ್ವಯ ಆಗುತ್ತೆ, ಗ್ರಾಮ ಬೀದಿಗೆ ಅನ್ವಯ ಆಗೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನ ಅಥವಾ ಕಾನೂನನ್ನ ಪುನಃ ತಂದು ಆ ಸವರ್ಣೀಯರು ಅಂತ ಅಥವಾ ಮೇಲ್ವರ್ಗದ ಪೊಲೀಸರಿದ್ರು ಅವರನ್ನ ಕಾವಲಿಗೆ ನಿಲ್ಲಿಸ್ತಾರೆ ಅಂತ ಹೇಳುತ್ತೆ ಇತಿಹಾಸ. ಇದೆಲ್ಲೂ ಕೂಡ ನಾವು ಬಹಳಷ್ಟು ವಿಚಾರ ಮಾಡುವಂಥದ್ದು. ಇದರ ನಂತರ ನಾರಾಯಣ ಗುರುಗಳು ಮಾಡಿರುವಂತಹದ್ದು ದೇವಸ್ಥಾನಗಳ ಸ್ಥಾಪನೆ. ದೇವಸ್ಥಾನಗಳ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನ ನಾರಾಯಣ ಗುರುಗಳು ಮಾಡ್ತಾರೆ. ಇದು ಬಹಳಷ್ಟು ಸುಂದರವಾಗಿದೆ ಈ ಒಂದು ದೃಷ್ಟಾಂತ. 1888 ಆ ಸಂದರ್ಭದಲ್ಲಿ ಅರವಿಪುರಂ ಅನ್ನುವಂತಹ ಪ್ರದೇಶದಲ್ಲಿ ನಾರಾಯಣಗಳು ಮಾಡಿದಂತಹ ಒಂದು ಕ್ರಾಂತಿಕಾರಿ ಕೆಲಸ ಏನಂತಂದ್ರೆ ನೆಯ್ಯಾರ್ ಅನ್ನುವಂತಹ ಒಂದು ನದಿ, ಆ ನದಿಯ ತಳದಿಂದ ಒಂದು ಕಲ್ಲು ಬಂಡೆಯನ್ನು ಎತ್ತಿ ತಂದು ಇದು ನಮ್ಮ ಶಿವಲಿಂಗ, ಇದನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ, ಇದನ್ನ ನಾವೆಲ್ಲರೂ ಕೂಡ ಆರಾಧಿಸಬೇಕು ಅಂತ ಹೇಳಿ ನಾರಾಯಣ ಗುರುಗಳು ಆ ದಿನ ಅಲ್ಲಿ ಆ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ನಾರಾಯಣ ಗುರುಗಳು ಮಾಡ್ತಾರೆ. ಆಗ ಬಹಳಷ್ಟು ಜನ ಮೇಲ್ವರ್ಗದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈಳವ ಸಮಾಜದಲ್ಲಿ ಶೂದ್ರ ಸಮಾಜದಲ್ಲಿ ಹುಟ್ಟಿದಂತ ನಾರಾಯಣ ಗುರುಗಳಿಗೆ ಒಂದು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಶಕ್ತಿ ಅಥವಾ ಹೇಗೆ ಬಂತು ಅಥವಾ ಒಂದು ಅಧಿಕಾರವನ್ನು ಯಾರು ಕೊಟ್ಟರು ಅಂತ ಹೇಳಿ. ಆವಾಗ ನಾರಾಯಣ ಗುರುಗಳು ಹೇಳಿದಂತ ಒಂದು ಮಾತು ಬಹಳಷ್ಟು ನಮ್ಮೆಲ್ಲರಿಗೂ ಕೂಡ ಒಂದು ಅರಿವನ್ನು ಹಚ್ಚುತ್ತೆ. ಅದೇನಂತಂದ್ರೆ ನಿಜ, ಈಗ ನಾನು ಪ್ರತಿಷ್ಠಾಪನೆ ಮಾಡಿದ್ದು ಇದು ಈಳವರ ಶಿವನೇ ಅಂತ ನೀವು ಭಾವಿಸಿ, ಯಾಕಂದ್ರೆ ಇದನ್ನು ಏನು ನಾ ಶಿವ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದೇನೆ, ಇದು ಈಳವರ ಶಿವ ಆಗುತ್ತೆ ಹೊರತು ಮೇಲ್ವರ್ಗದವರ ಶಿವ ಅಲ್ಲ. ಹಾಗಾಗಿ ಇದರ ಬಗ್ಗೆ ನೀವು ಯಾರು ಕೂಡ ವಿರೋಧ ಮಾಡಬೇಕಾಗಿಲ್ಲ ಅಂತ ಹೇಳಿ. ನಂತರ ಮೇಲ್ವರ್ಗದವರ ಕಡೆಯಿಂದ ಬಹಳಷ್ಟು ಅಪಪ್ರಚಾರಗಳು ಪ್ರಾರಂಭ ಆಗುತ್ತೆ. ಶಿವನನ್ನ ಮೈಲಿಗೆ ಮಾಡಿದ್ದಾರೆ ನಾರಾಯಣರು ಅಂತ ಹೇಳಿ. ಅದಕ್ಕೆ ಅವರು ಕೊಟ್ಟಂತ ಉತ್ತರ ನಿಜ ಇರಬಹುದು, ಈಳವರ ಶಿವ ಮೈಲಿಗೆ ಆಗಿರಬಹುದು, ಅದರ ಬಗ್ಗೆ ನೀವು ಜಾಸ್ತಿ ವಿಚಾರ ಮಾಡಬೇಕಾಗಿಲ್ಲ. ಹಾಗೆ ನೀವೆಲ್ಲ ಹಿಂದುಳಿದ ವರ್ಗದ ಅಂತ ಕರೆಸಿಕೊಂಡಂತ ನೀವೆಲ್ಲರೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಬಹಳಷ್ಟು ಶಾಂತ ಚಿತ್ತತೆಯಿಂದ ಇರಿ, ನೀವೆಲ್ಲರೂ ಕೂಡ ಈ ಈಳವ ಶಿವನನ್ನು ಆರಾಧನೆ ಮಾಡಿ ಅಂತ ಹೇಳಿ ಹಚ್ತಾರೆ. ಕ್ರಮೇಣ ಸುಮಾರು ಈ ಭಾರತ ದೇಶದ ಕರ್ನಾಟಕ, ತಮಿಳುನಾಡು, ಕೇರಳ ಹೀಗೆ ಬಹಳಷ್ಟು ಕಡೆ ಸುಮಾರು 79 ದೇವಸ್ಥಾನಗಳ ಪ್ರಾರಂಭಕ್ಕೆ ಅದು ಮುನ್ನುಡಿ ಬರೆಯುತ್ತೆ. 1888ರಲ್ಲಿ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಮಾಡಿದಂತಹ ಈ ಒಂದು ಸಾಮಾಜಿಕ ಕ್ರಾಂತಿ. ಹಾಗೆ ನಾರಾಯಣ ಗುರುಗಳು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಯಾವುದೇ ರೀತಿ ಮೌಢ್ಯವನ್ನು ಹಚ್ಚಲಿಕ್ಕಾಗಿ ಮಾಡಲಿಲ್ಲ. ಅವರು ನಂತರದಲ್ಲಿ ಹೇಳ್ತಾರೆ, ದೇವಸ್ಥಾನಗಳ ನಿರ್ಮಾಣ ಆಗಿದೆ, ಈಗ ನಾವು ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ ದೇವಸ್ಥಾನದಲ್ಲಿ ಒಂದು ಗ್ರಂಥಾಲಯ ಇರಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದೀರಿ, ಹಾಗಾಗಿ ದೇವಸ್ಥಾನಗಳಲ್ಲಿ ಬರುವಂತಹ ನೀವೆಲ್ಲರೂ ಕೂಡ ಬಹಳಷ್ಟು ಅಧ್ಯಯನ ಮಾಡಬೇಕು. ಹಾಗಾಗಿ ಅಲ್ಲಿ ಒಂದು
ವಾಚನಾಲಯ ಇರಬೇಕು, ದೇವಸ್ಥಾನದ ಎದುರುಗಡೆ ತುಂಬ ಒಳ್ಳೆಯ ಒಂದು ವಾಚನಾಲಯ ಜೊತೆಗೆ ಉದ್ಯಾನವನ ಇರಬೇಕು, ಕಲಿಕೆಗೆ ಬಹಳಷ್ಟು ಪೂರಕವಾದಂಥ ವಾತಾವರಣ ಇರಬೇಕು ಅನ್ನೋ ಕೆಲಸವನ್ನ ಅಥವಾ ಪ್ರಕಟಣೆಯ ಆ ಸಂದರ್ಭದಲ್ಲಿ ಮಾಡಿ ಎಲ್ರಿಗೂ ಕೂಡ ಜಾಗೃತಿ ಮೂಡಿಸ್ತಾರೆ. ಜೊತೆಗೆ ತದನಂತರದಲ್ಲಿ ಅವರು ಮಾಡಿದಂಥ ಕೆಲಸ, ಇನ್ನು ದೇವಸ್ಥಾನಗಳನ್ನ ಕಟ್ಟುವುದನ್ನು ನಿಲ್ಲಿಸೋಣ, ಇನ್ನೂ ಆಗಬೇಕಾಗಿರುವಂಥದ್ದು ಶಿಕ್ಷಣಾಲಯವನ್ನು ನಾವೆಲ್ಲರೂ ಕೂಡ ತೆರಬೇಕು, ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ತೆರಿಬೇಕು, ಆ ಮೂಲಕ ನಾವು ಪಡೆಯಬೇಕಾದಂಥ ಸ್ವಾತಂತ್ರ್ಯ ಬಹಳಷ್ಟಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೊರಡ್ತಾರೆ. ಈ ಮೂಲಕ ಶಿಕ್ಷಣ ಕ್ರಾಂತಿ ಯಾವ ರೀತಿ ನಾರಾಯಣ ಗುರುಗಳು ಮಾಡ್ತಾರೆ ಅಂತಂದ್ರೆ 1916-17 ಬಹಳಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1916-17 ಈ ಸಂದರ್ಭದಲ್ಲಿ ಶಿವಗಿರಿಯಲ್ಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯೊಂದನ್ನು ತೆರೀತಾರೆ. ಪರಯ್ಯ ಪುಲಯ್ಯ ಅನ್ನುವಂತಹ ಒಂದು ಅಸ್ಪೃಶ್ಯ ಅಂತ ಹೇಳಿ ಕರೆಸಿಕೊಂಡ ಒಂದು ಜನಾಂಗ ಇರುತ್ತೆ, ಅವರಿಗಾಗಿ 2 ಶಾಲೆಗಳನ್ನು ತೆರೀತಾರೆ. ಶ್ರೀಲಂಕಾದಲ್ಲಿ ಭಾರತದ ಬಹಳಷ್ಟು ಜನ ಶ್ರಮಿಕರು ಅಂದರೆ ಕೆಲಸ ಮಾಡುವಂಥ ಜನಾಂಗ ಇತ್ತು, ಅವರಿಗೋಸ್ಕರ 42 ರಾತ್ರಿ ಶಾಲೆಗಳನ್ನು ತೆರೀತಾರೆ ಅಂತ ಹೇಳುತ್ತೆ ಇತಿಹಾಸ. ಅಂದರೆ ಕೆಲಸ ಮಾಡುವಂಥವರಿಗೂ ಕೂಡ ರಾತ್ರಿ ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತ 42 ರಾತ್ರಿ ಶಾಲೆಗಳನ್ನ ತೆರೆದಂತಹ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿದಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ನಂತರ ಬಹಳಷ್ಟು ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುತ್ತೆ ಇತಿಹಾಸ. ಬಹಳಷ್ಟು ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭ ಮಾಡಿ ಕಲೀಲಿಕ್ಕೆ ಬಹಳಷ್ಟು ಕಷ್ಟ ಇರುವಂತಹ ಬಹಳಷ್ಟು ಜನರಿಗೆ ನೆರವಾದಂಥವರು ನಾರಾಯಣ ಗುರುಗಳು. ಇದಷ್ಟೇ ಅಲ್ಲ, ಯುವ ಶಿಷ್ಯರ ಜೊತೆಗೂಡಿ ಗ್ರಾಮಕ್ಕೆ ಹೋಗಿ ಈ ಅಸ್ಪೃಶ್ಯತೆಯ ವಿರುದ್ಧ ಇರಬಹುದು, ಸಾಮಾಜಿಕವಾಗಿ ಬೆಸಗಬೇಕಾದ ಸ್ವಾತಂತ್ರ್ಯದ ಬಗ್ಗೆ ಇರಬಹುದು, ಹಾಗೆ ಗ್ರಾಮದ ಆರೋಗ್ಯ ಬಗ್ಗೆ ಇರಬಹುದು, ಸ್ವಚ್ಛತೆ ಬಗ್ಗೆ ಇರಬಹುದು, ಪರಿಸರ ರಕ್ಷಣೆ ಬಗ್ಗೆ ಇರಬಹುದು, ಎಲ್ಲ ಉಪನ್ಯಾಸಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಪ್ರತಿಪಾದನೆ ಮಾಡಿದಂತಹ ಒಂದು ಬಹಳಷ್ಟು ಸೂಕ್ಷ್ಮವಾದ ವಿಚಾರ ಅದು ಈ ರೀತಿ ಇದೆ. ಹಿಂದುಳಿದ ಜನಾಂಗ ಅಂತ ಏನು ಕರೆಸ್ಕೊಳ್ತಾ ಇದೆಯೋ, ಹಿಂದುಳಿದ ಜನಾಂಗಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ಅವರ ಆತ್ಮೋನ್ನತಿ ಆಗಬೇಕು, ಅಥವಾ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹಿಂದುಳಿದ ವರ್ಗಕ್ಕೆ ಬರಬೇಕು ಅಂತಂದ್ರೆ ಅದಕ್ಕೆ ಬೇರೆ ಯಾವುದರ ಅವಶ್ಯಕತೆ ಇಲ್ಲ, ಅವರಿಗೆ ಬೇಕಾಗಿರುವಂತಹದ್ದು ಸತ್ವಯುತವಾದಂತಹ ಶಿಕ್ಷಣ ಅನ್ನುವಂಥ ಪ್ರತಿಪಾದನೆಯನ್ನ ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಮಾಡ್ತಾರೆ. ನಂತರ ಬಹಳಷ್ಟು ಜನ ಪ್ರಗತಿಪರರ ಜೊತೆಗೂಡಿ, ಚಿಂತಕರ ಜೊತೆಗೂಡಿ ತಮ್ಮ ಈ ಜನಜಾಗೃತಿಯನ್ನ ಮುಂದುವರಿಸ್ತಾ ಹೋಗುತ್ತಾರೆ. ಅವರು ಆ ಸಂದರ್ಭದಲ್ಲಿ ಕೇರಳದಲ್ಲಿ ಬಿತ್ತಿದಂತಹ ಅಕ್ಷರ ಕ್ರಾಂತಿ ಇವತ್ತು ಎಲ್ಲಿವರೆಗೆ ಹೋಗಿದೆ, ಕೇವಲ ಕೇರಳ ಅಂತಲ್ಲ, ಇಡೀ ನಮ್ಮ ದೇಶವನ್ನ ಅಥವಾ ಎಲ್ಲ ಕಡೆನೂ ಯಾವ ರೀತಿ ವಿಸ್ತರಿಸಿದೆ ಅಂತಂದ್ರೆ ಅವರು ಕೊಟ್ಟಂತ ಅಕ್ಷರ ಜ್ಞಾನದಿಂದನೇ ಇವತ್ತು ಮೀಸಲಾತಿ ಅನ್ನುವಂಥದ್ದು ಬಂದಿದೆ. ಇವತ್ತು ಬಹಳಷ್ಟು ಸರ್ಕಾರಿ ನೌಕರಿ ಅನ್ನುವಂಥದ್ದು ಪ್ರತಿಯೊಬ್ಬರು ಪಡೆಯುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಅದರ ಜೊತೆಗೆ ಸ್ವಾತಂತ್ರ್ಯ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ತಂದಂತಹ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ಇವತ್ತು ಸರ್ವರಿಗೂ ಕೂಡ ಶಿಕ್ಷಣ ಜೊತೆಗೆ ಮೀಸಲಾತಿ ಜೊತೆಗೆ ಸರ್ಕಾರಿ ಸೌಲಭ್ಯಗಳು ಇದೆಲ್ಲವೂ ಕೂಡ ಸಿಗಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಆ ಸಂದರ್ಭದಲ್ಲಿ ಈ ಈಳವ ಸಮಾಜ ಅಥವಾ ಕೆಳ ವರ್ಗದ ಸಮಾಜ ಏನಿದೆ ಅವರಲ್ಲಿ ಒಂದು ರೀತಿ ಈ ಒಂದು ವ್ಯವಸ್ಥೆಯನ್ನು ನೋಡಿ ಬಹಳಷ್ಟು ಕಷ್ಟ ಅನಿಸಿ ಅವರೆಲ್ಲರೂ ಕೂಡ ಮತಾಂತರ ಆಗಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. 1924ರ ಸಮಯ ಅದು. ಮತಾಂತರ ಆಗ್ತಾ ಇದ್ದಾರೆ, ವಿಶೇಷವಾಗಿ ಈಳವರೇ ಜಾಸ್ತಿ ಜನ ಮತಾಂತರ ಆಗ್ತಾರೆ ಅನ್ನೋಂಥ ವಿಚಾರ ನಾರಾಯಣ ಗುರುಗಳಿಗೆ ತಲುಪುತ್ತೆ. ಆವಾಗ 1924ರಲ್ಲಿ ಅಲ್ವಾಯಿ ಅನ್ನುವಂಥ ಒಂದು ಸ್ಥಳದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಅವರು ಹುಟ್ಟು ಹಾಕ್ತಾರೆ. ಏನದು ಸರ್ವಧರ್ಮ ಸಮ್ಮೇಳನ ಅಂತಂದ್ರೆ ಎಲ್ಲ ಧರ್ಮದ ಮುಖಂಡರು ಕೂಡ, ಸರ್ವಧರ್ಮಗಳ ಮುಖಂಡರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ. ಆ ಸರ್ವಧರ್ಮ ಸಮ್ಮೇಳನದ ಉದ್ದೇಶ ಏನು ಅಂತ ಹೇಳಿ ಕೇಳಿದಾಗ ಅವರು ಘೋಷಣೆ ಮಾಡ್ತಾರೆ, ಈ ಸರ್ವಧರ್ಮ ಸಮ್ಮೇಳನ ಇದು ಯಾವುದೇ ತರ್ಕಕ್ಕೆ ಅಲ್ಲ, ಇದು ಯಾವುದೇ ಗೆಲುವಿಗಾಗಿಯೂ ಅಲ್ಲ, ಇದು ನಮ್ಮನ್ನೇ ನಾವು ತಿಳಿದುಕೊಳ್ಳಲಿಕ್ಕೆ ಮತ್ತು ತಿಳಿಯದವರಿಗೆ ತಿಳಿಸಲಿಕ್ಕೆ ಅನ್ನುವಂತಹ ಘೋಷಣೆಯನ್ನು ಮಾಡ್ತಾರೆ. ಹಾಗೂ ಅವರಲ್ಲಿ ಒಂದು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾರೆ, ಆಗಬೇಕಾಗಿರುವುದು ಬದಲಾವಣೆ ಆಗಬೇಕಾಗಿರುವುದು ಮನುಷ್ಯನಲ್ಲಿ ಬದಲಾವಣೆ ಆದಾಗ ಮತಾಂತರದ ಅವಶ್ಯಕತೆ ಇಲ್ಲ, ಮತಿಯಲ್ಲಿ ಬದಲಾವಣೆ ಆಗಬೇಕೇ ಹೊರತು ಮತಾಂತರದಲ್ಲಿ ಅಲ್ಲ ಅನ್ನುವಂಥ ವಿಷಯವನ್ನ ಈಳುವರು ಮತ್ತು ಎಲ್ಲ ಹಿಂದುಳಿದ ವರ್ಗ ಈ ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಬೇರೆ ವಿಶೇಷವಾಗಿ ಕ್ರೈಸ್ತ ಮತಕ್ಕೆ ಅವರೆಲ್ಲರೂ ಕೂಡ ಮತಾಂತರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಜಾಗೃತಿಯನ್ನ ಮೂಡಿಸಿರುವಂತಹದ್ದು. ಹೀಗೆ ಬಹಳಷ್ಟು ಕ್ರಾಂತಿಕಾರಿ ಹೋರಾಟದ ಮೂಲಕ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಾರಾಯಣ ಗುರುಗಳಿಗೆ ಸಿಕ್ಕಂತ ಮನ್ನಣೆ ಏನು, ಅವರಿಗೆ ಯಾವ ಗೌರವ ಸಿಕ್ಕಿದೆ ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ 1967ರಲ್ಲಿ ಭಾರತ ಸರ್ಕಾರ ಅವರನ್ನ ಜಗದ್ಗುರು ಅಂತ ಅವರನ್ನ ಒಪ್ಪಿಕೊಂಡು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿರುವಂತಹದ್ದು. 2006ರಲ್ಲಿ ಗುರುಗಳ ಮುಖಚಿತ್ರ ಇರುವಂತಹ ನಾಣ್ಯವನ್ನ ಮುದ್ರಣ ಮಾಡಿದಂಥದ್ದು. 2017 ಜನವರಿ 19 ನಮ್ಮ ರಾಜ್ಯದ ಮಂಗಳೂರಲ್ಲೇ
ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠವನ್ನು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಹಾಗೂ ಈಗಿನ ಮುಖ್ಯಮಂತ್ರಿಗಳು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಅವತ್ತು ಉದ್ಘಾಟನೆಯನ್ನು ಮಾಡ್ತಾರೆ. ಆನಂತರ ಕೇರಳ ಸರ್ಕಾರ 2021ರಲ್ಲಿ ನಾರಾಯಣ ಗುರುಗಳ ಹೆಸರಲ್ಲಿ ಮುಕ್ತ ವಿಶ್ವವಿದ್ಯಾಲಯವನ್ನೇ ಪ್ರಾರಂಭ ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕು. 2022ರಲ್ಲಿ ಮುಂಬೈ ವಿಶ್ವವಿದ್ಯಾಲಯ ನಾರಾಯಣ ಗುರು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡಿದೆ ಅನ್ನೋದನ್ನು ಗಮನಿಸಬೇಕು. ಅಷ್ಟೇ ಅಲ್ಲ, ಈಗ ಪ್ರಸ್ತುತ ನಾರಾಯಣ ಗುರು ನಿಗಮ ಸ್ಥಾಪನೆಗೊಂಡಿದೆ. ಅದರ ಅಡಿಯಲ್ಲಿ ಬಹಳಷ್ಟು ಜನ ಹಿಂದುಳಿದ ವರ್ಗದ ಹಾಗೂ ಎಲ್ಲ ಸಮಾಜದವರು ಒಟ್ಟುಗೂಡಿ, ಕೇವಲ ಈಳವರು ಅಂತ ಅಲ್ಲ, ಸರ್ವ ಧರ್ಮದವರು ಒಟ್ಟುಗೂಡಿ ಇದೊಂದು ಸರ್ಕಾರಿ ಉತ್ಸವ ಆಗಿರೋದ್ರಿಂದ ಎಲ್ಲ ಸರ್ಕಾರಿ ಗಣ್ಯರು ಮತ್ತು ಸರ್ವಧರ್ಮದವರು ಸೇರಿ ಇದನ್ನ ರಾಜಕೀಯ ಸರ್ಕಾರಿ ಆಚರಣೆಯಾಗಿ ಆಚರಣೆ ಮಾಡ್ತಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಆತ್ಮೀಯರೇ, ಬಹಳಷ್ಟು ಕಡಿಮೆ ಅವಧಿಯಲ್ಲಿ ನಾರಾಯಣ ಗುರುಗಳ ವಿಷಯವನ್ನು ಬಹಳಷ್ಟು ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಒಂದೆರಡು ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕ್ಕೊಳ್ಬೇಕು. ಧರ್ಮದ ಹೆಸರಿನಲ್ಲಿ ಮೇಲ್ವರ್ಗ ಅಂತ ಕರೆಸಿಕೊಂಡಂಥವರು ಬಹಳಷ್ಟು ರೀತಿಯ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕಸಿದುಕೊಂಡ್ರು ಅಂತ ನಾವು ಹೇಳ್ತೀವಿ. ಆದರೆ ನಾವ್ಯಾಕೆ ಇವತ್ತು ಈ ಹಿಂದುಳಿದ ವರ್ಗ ಅಂತ ಕರೆಸಿಕೊಂಡಂಥವರು ನಿಜವಾಗಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿಕೊಳ್ಳೋರು ಈಗ ವಿಚಾರ ಮಾಡಬೇಕಾಗಿದೆ. ಹಾಗಿದ್ದರೆ ಈ ಶಿಕ್ಷಣದಿಂದ ವಂಚಿತರಾಗಿ ಈ ಸಾಮಾಜಿಕ ಸ್ವಾತಂತ್ರ್ಯ ಕಳೆದು ಹೋಯಿತು. ಶಿಕ್ಷಣಕ್ಕೆ ಮಹತ್ವ ಕೊಡಿ, ಶಿಕ್ಷಣದಿಂದ ಸಂಘಟಿತರಾಗಿ ಅಂತ ಹೇಳಿ ನಾರಾಯಣ ಗುರುಗಳು ಕರೆ ಕೊಟ್ಟರು. ಇವತ್ತು ಶಿಕ್ಷಣ ಸಂಸ್ಥೆಗಳ ಹುಟ್ಟಿಗೆ ಅಥವಾ ಒಳ್ಳೆಯ ಶಿಕ್ಷಣ, ಉನ್ನತ ಶಿಕ್ಷಣ ಕೊಡಿಸಲಿಕ್ಕೆ ಹಿಂದುಳಿದ ವರ್ಗದ ಕಡೆಯಿಂದ ಎಷ್ಟು ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು. ಇನ್ನು ದೇವಸ್ಥಾನಗಳ ಸ್ಥಾಪನೆ ಮಾಡಿ ಅಲ್ಲೊಂದು ವೈಚಾರಿಕತೆಯನ್ನು ಹಚ್ಚಿದಂತಹ ನಾರಾಯಣ ಗುರುಗಳು ನಂತರ ವೈದಿಕರ ಬದಲಾಗಿ ಶೂದ್ರರನ್ನೇ ಅಲ್ಲಿ ಪೌರೋಹಿತ್ಯ ದೀಕ್ಷೆಯನ್ನು ನೀಡಿ ಅವರನ್ನು ಅಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಬಹಳಷ್ಟು ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ವೈದಿಕ ಪರಂಪರೆಯನ್ನು ತಂದು ಹೊರಗಡೆ ತೀರ್ಥ ಪ್ರಸಾದಕ್ಕೆ ಕಾಯುವಂತಹ ಸಮಾಜ ನಿರ್ಮಾಣ ಆಗ್ತಾ ಇದೆ. ಅದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಹಿಂದೂ ಧರ್ಮ ರಕ್ಷಣೆ, ಸನಾತನ ರಕ್ಷಣೆ ಅನ್ನುವಂತಹ ವಿಚಾರದಲ್ಲಿ ಬೇರೆ ಬೇರೆ ಅವರ ಸ್ವಾರ್ಥಕ್ಕೋಸ್ಕರ ಬಹಳಷ್ಟು ಜನ ಹಿಂದುಳಿದವರು ಆ ವಿಚಾರದಲ್ಲಿ ಸಂಘಟಿತರಾಗ್ತಾ ಇದ್ದಾರೆ. ನಿಜವಾದ ಶಿಕ್ಷಣದ ಕಡೆ ವಿಚಾರ ಮಾಡ್ತಾ ಇಲ್ಲ. ಬಹಳಷ್ಟು ವೈಚಾರಿಕತೆಯ ಕಡೆಗೆ ಅವರು ತೆರೆದುಕೊಳ್ತಾ ಇಲ್ಲ ಅನ್ನುವಂಥ ವಿಚಾರ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಇನ್ನು ಕೈಗಾರಿಕೋದ್ಯಮದ ಬಗ್ಗೆ ನಾರಾಯಣ ಗುರುಗಳು ಹೇಳಿದಂಥ ಮಾತು, ಶಿಕ್ಷಣದ ಜೊತೆಗೆ ಕೈಗಾರಿಕೋದ್ಯಮ ತುಂಬ ಒಳ್ಳೆ ರೀತಿ ಬೆಳವಣಿಗೆ ಆಗಬೇಕು. ವಿಶೇಷವಾಗಿ ತೆಂಗಿನ ನಾರಿನ ಕೈಗಾರಿಕೋದ್ಯಮದ ಕಡೆಗೆ ಅವರು ಬಹಳಷ್ಟು ಕೆಲಸವನ್ನು ಮಾಡಿದಂಥವರು. ಕೈಗಾರಿಕೋದ್ಯಮದ ಮೂಲಕ ಈ ಆರ್ಥಿಕ ಸ್ವಾತಂತ್ರ್ಯ ಸಿಗದೇ ಇರುವಂಥ ಬಹಳಷ್ಟು ಜನರಿಗೆ ಸಹಾಯ ಆಗುತ್ತೆ ಅನ್ನುವಂಥ ಬೆಳಕನ್ನು ಚೆಲ್ಲಿದ್ದವರು. ಆದರೆ ಇವತ್ತು ಬಹಳಷ್ಟು ಮೇಲ್ವರ್ಗದ ಮೂಲಕ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ, ಕೈಗಾರಿಕೋದ್ಯಮ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗ ಎಷ್ಟು ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗಿರುವಂಥದ್ದು. ಹೀಗೆ ತ್ರಿಭಾಷಾ ಸೂತ್ರ ಅನ್ನುವಂಥ ಪರಿಚಯವನ್ನು ಮಾಡಿಕೊಂಡ ನಾರಾಯಣ ಗುರುಗಳು ಮಲಯಾಳಂ ಹಾಗೆ ಆಂಗ್ಲ ಮತ್ತು ತಮಿಳು ಈ 3 ಭಾಷೆಯನ್ನು ಅಧ್ಯಯನ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವಕಾಶವನ್ನು ಕೊಟ್ಟಂತಹ ನಾರಾಯಣ ಗುರುಗಳು ಅವರೆಲ್ಲ ಈ ಹೋರಾಟದ ಹಿಂದೆ ಏನಿತ್ತು ಅಂತಂದ್ರೆ ಶಿಕ್ಷಣದಿಂದ ವಂಚಿತರಾದಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ನಮ್ಮಿಂದ ದೂರ ಹೋಗುತ್ತೆ ಅನ್ನುವಂಥ ಕಲ್ಪನೆ. ಆದರೆ ಇವತ್ತು ಉನ್ನತ ಶಿಕ್ಷಣದ ಕಡೆಗೆ ಎಷ್ಟು ಜನ ವಿಚಾರ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನು ನಾವೆಲ್ಲರೂ ಕೂಡ ಮಾಡೋಣ. ಪಡೀತಾ ಇರುವಂತಹ ಶಿಕ್ಷಣವೂ ಕೂಡ ಅಷ್ಟೇ, ಅದು ಕೇವಲ ಪದವಿಯಾಗಿ ಉಳಿಯದೆ ಆಗಬೇಕಾದ ಪರಿವರ್ತನೆ ಕಡೆಗೆ ಚಿಂತನೆ ಮಾಡುವಂತಹ ಯುವ ಸಮೂಹ ಅಥವಾ ಎಲ್ಲರೂ ಕೂಡ ಸಮಾಜ ಅಥವಾ ಪರಿವರ್ತನೆ ಕಡೆಗೆ, ವೈಚಾರಿಕತೆಯ ಕಡೆಗೆ ತೆರೆದುಕೊಳ್ಳುವಂತಾಗಲಿ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ, ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ಹಾಗೂ ಸರ್ಕಾರಿ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.